ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಫ್ರೆಂಡ್ಸ್, ನಾನು ಇವತ್ತು ಮಾಡ್ತಿರೋ ರೆಸಿಪಿ ಹೆಸರು ಎಗ್ ವಿತ್ ಮಶ್ರೂಮ್ ಫ್ರೈಡ್ ರೈಸ್. ಈ ರೆಸಿಪಿ ಅಂದರೆ ನಮ್ಮ ಫ್ಯಾಮಿಲಿ ತುಂಬ ಇಷ್ಟ, ತುಂಬ ಜನ ಫ್ಯಾನ್ಸ್ ಇದ್ದಾರೆ ನನ್ನ ಈ ರೆಸಿಪಿಗೆ. ಫ್ರೆಂಡ್ಸ್, ಇದಕ್ಕೆ ಫಸ್ಟು ಒಂದು 5-6 ಎಗ್ನ ತಗೊಂಡಿದ್ದೀನಿ. ಎಗ್ಗೆಲ್ಲ ಬ್ರೇಕ್ ಮಾಡಿಕೊಂಡು ಒಂದು ಗ್ಲಾಸ್ಗೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಸೈಡ್ಗೆ ಇಟ್ಕೋಬೇಕು. ನಂತರ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಆಲ್ರೆಡಿ ನಾವು ಬೀಟ್ ಮಾಡಿ ಇಟ್ಕೊಂಡಿರೋ ಎಗ್ಗನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿರೋ ಎಗ್ಗನ್ನು ಒಂದು ಪ್ಲೇಟಲ್ಲಿ ಹಾಕಿ ಸಪ್ರೇಟಾಗಿ ಸೈಡ್ಗೆ ಇಟ್ಕೊಳ್ಳಿ. ನಂತರ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ನಂತರ ನಾವು ಚಾಪ್ ಮಾಡಿ ಇಟ್ಕೊಂಡಿರೋ ಆನಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ಏನೇನು ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ, ಕ್ಯಾರೆಟು, ಬೀನ್ಸು, ಮಶ್ರೂಮು ಎಲ್ಲನೂ ಸೇರಿಸ್ಕೋಬೇಕು. ಎಲ್ಲನೂ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಆ್ಯಕ್ಚುಲಿ ಫ್ರೈಡ್ ರೈಸ್ಗೆ ಹೆವಿಯಾಗಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ವೆಜಿಟೇಬಲ್ಸು ಹಾಫ್ ಫ್ರೈ ಆದ್ರೇ ಸಾಕು, ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಚಿತ್ರಾನ್ನ ಪುಳಿಯೋಗರೆ ಮಾಡಿದ್ರೆ ಹಾಗೆ ಉಳ್ಕೊಳ್ಳುತ್ತೆ. ಇವತ್ತು ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಹೇಳಿದ್ದೆ ತಡ ಜಾಸ್ತಿ ಮಾಡು ಅಂತ ಮನೇಲಿರೋರು ಆರ್ಡ್ರ್ ಮಾಡಿದ್ದಾರೆ, ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಗರಂ ಮಸಾಲ ಸೇರಿಸಿ ಅದನ್ನು ಸಹ ಫ್ರೈ ಮಾಡ್ಕೋಬೇಕು. ಗರಂ ಮಸಾಲ ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ಖಾರದ ಪುಡಿ ನಿಮ್ಮ ಖಾರಕ್ಕೆ ತಕ್ಕಂತೆ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಫ್ರೈಡ್ ರೈಸ್ಗೆ ವೆಜ್ಜಸ್ಸು ಸ್ವಲ್ಪ ಕಡಿಮೆ ಹಾಕ್ತಾರೆ, ನಾನು ಹೆಲ್ದಿಯಾಗಿರಲಿ ಅಂತ ವೆಜ್ಜಸ್ಸು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ನಿಮಗೆ ಇಷ್ಟು ವೆಜ್ಜಸ್ಸು ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕ್ವಾಂಟಿಟಿನ ನೀವು ಕಡಿಮೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಫ್ರೆಂಡ್ಸ್, ಮತ್ತು ರೈಸು ಫ್ರೈಡ್ ರೈಸ್ಗೆ ಸ್ವಲ್ಪ ಉದುರುದ್ರಾಗಿರಬೇಕು, ಆವಾಗಲೇ ಫ್ರೈಡ್ ರೈಸು ತಿನ್ನೋಕ್ಕೆ ಮತ್ತು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಉದುರುದ್ರಾಗಿ ರೈಸ್ನ ಮಾಡ್ಕೊಳ್ಳೋದನ್ನು ಫ್ರೈಡ್ ರೈಸ್ಗೆ ನಾವು ಮರಿಬಾರ್ದು. ನಾನು ಇಲ್ಲಿ ಪೊನ್ನಿ ಬಾಯ್ಲ್ಡ್ ರೈಸ್ನ ಯೂಸ್ ಮಾಡಿದ್ದೀನಿ ರೈಸ್ ಮಾಡ್ಕೊಳ್ಳೋದಕ್ಕೆ. ಫ್ರೆಂಡ್ಸ್, ವೆಜ್ಜಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿರೋದನ್ನು ಆ ರೈಸ್ನ ಹಾಕ್ಕೋಬೇಕು. ಫ್ರೆಂಡ್ಸ್, ರೈಸ್ನ ಬಿಸಿ ಬಿಸಿಯಾಗಿ ಹಾಕೋದಿಂತಕ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದ್ರೆ ನೀಟಾಗಿ ಉದುರುದ್ರಾಗಿ ಬರುತ್ತೆ. ಫ್ರೈಡ್ ರೈಸ್ನ ಹೊರಗಡೆ ತಿನ್ನೋದಕ್ಕಿಂತ ಫ್ರೆಂಡ್ಸ್ ಮನೇಲೇ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು ಮತ್ತು ಸೋಯಾ ಸಾಸ್ನ ಯೂಸ್ ಮಾಡಿದ್ದೀನಿ. ಯೂಶ್ವಲಿ ಫ್ರೈಡ್ ರೈಸ್ಗೆ ಸೋಯಾ ಸಾಸು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಆವಾಗಲೇ ರುಚಿ ಚೆನ್ನಾಗಿರುತ್ತೆ. ಮತ್ತು ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ ಆಮ್ಚೂರ್ ಪೌಡ್ರು ಮತ್ತು ಚಾಟ್ ಮಸಾಲಾನ ಹಾಕಿದ್ದೀನಿ. ಅದ ನಂತರ ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಕರಿಬೇವನ್ನ ಹಾಕಿದ್ದೀನಿ. ಫ್ರೆಂಡ್ಸ್, ಕರಿಬೇವು ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ, ಬಟ್ ನಮ್ಮ ಮನೇಲಿ ಫ್ರೆಶ್ ಆಗಿಲ್ಲ. ಏನಿದೆಯೋ ಅದನ್ನು ಹಾಕಿದ್ದೀನಿ. ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಎಗ್ಗನ್ನು ಸಹ ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಾವು ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಬೇಕು. ಐ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು, ಮತ್ತು ಬಿಸಿ ಬಿಸಿಯಾಗಿರುತ್ತೆ ತಿನ್ನೋವಾಗ. ಫ್ರೆಂಡ್ಸ್, ನನಗೆ ಯಾಕೋ ಇಲ್ಲಿ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತಿತ್ತು. ನಮ್ಮ ಮನೆಯವರು ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ, ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ತಿದ್ದೆ. ನೀವು ಒಂದು ಸಲ ಟ್ರೈ ಮಾಡಿ ಪ್ಲೀಸ್, ಮಕ್ಕಳಿಗೆ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.